ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಡೇ 1ಇಂದನೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ, ನನ್ನ ವಿಡಿಯೋನ ನೀವು ಎತ್ಕೊಂಡು ನೀವು ನಾನು ಮಾಡ್ದಂಗೆ ಮಾಡಿದ್ರೂ ಕೂಡ ನಾನು ಎಲ್ಲೂ ಕೂಡ ಕಾಪಿ ಅಂತ ಹೇಳಲ್ಲ, ಜೊತೆಗೆ ನಾನೆಲ್ಲೂ ಕೂಡ ವಿರೋಧಿಸಲ್ಲ ಅಂತ ಹೇಳಿದ್ದೀನಿ. ಯಾಕೆ ಅಂತಂದರೆ, ಒಂದು ವ್ಯಕ್ತಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿ ಕಲ್ತ್ಕೊಂಡು ಯಾರೋ ಒಂದು ವಿಷಯನ ತಿಳಿಸ್ತಾರೆ ಅಂತಂದರೆ ಆ ಒಂದು ವಿಷಯ ಅವ್ರಿಗೆ ನೀಟಾಗಿ ಅರ್ಥ ಆಗಿರುತ್ತೆ ಅಂತ ಅರ್ಥ. ಓಕೆನಾ? ಅದನ್ನು ಕಾಪಿ ಮಾಡಿದ್ದಾರೆ ಅಂತ ನಾವು ಯಾವತ್ತೂ ಕೂಡ ಕನ್ಸಿಡರ್ ಮಾಡೋಂಗಿಲ್ಲ. ನಾನು ಡೇ 1ಇಂದನೂ ಕೂಡ ಹೇಳಿದ್ದೀನಿ, ನನಗೆ ಮನೋಜ್ ದೇ ಅಂತಂದರೆ ತುಂಬ ಇಷ್ಟ. ನಾನು ಯೂಟ್ಯೂಬ್ ಬರೋಕ್ಕೆ ಅವರೇ ಕಾರಣ, ಇನ್ಸ್ಪಿರೇಷನ್ ಅವರೇ, ಹಿಂದಿ ಯೂಟ್ಯೂಬರ್ ಅಂತ ಹೇಳಿದ್ದೀನಿ. ಅವರಿಂದ ನಾನು ನೋಡಿ ಇವಾಗಲೂ ಕೂಡ ಕಲಿತಾ ಇದ್ದೀನಿ, ಮುಂದೆನೂ ಕೂಡ ಕಲಿತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಓಕೆ, ಯಾಕೆ ಹೇಳಿದ್ದೀನಿ ಅಂತಂದರೆ ಅವರಿಂದನೇ ನಾನು ಬಂದಿದ್ದು ಯೂಟ್ಯೂಬ್ಗೆ. ಓಕೆನಾ? ಅದಕ್ಕೋಸ್ಕರ ಖುಷಿಯಿಂದ ಹೇಳ್ಕೊಳ್ತೀನಿ. ಆಮೇಲೆ ವಿಷಯಗಳು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಇವಾಗ ಯೂಟ್ಯೂಬಲ್ಲಿ ಏನೋ ಒಂದು ಅಪ್ಡೇಟ್ ಬಂತು, ಅಥವಾ ಟಿಕ್ಟಾಕಲ್ಲಿ ಏನೋ ಅಪ್ಡೇಟ್ ಬಂತು, ವಾಟ್ಸಪ್ಪಲ್ಲಿ ಏನೋ ಅಪ್ಡೇಟ್ ಬಂತು, ಯಾವುದೋ ಒಂದು ಅಪ್ಡೇಟ್ ಬಂತು ಅಂತ ಅಂದ್ಕೊಳ್ಳಿ, ಎಲ್ರಿಗೂ ಕೂಡ ಒಂದೇ ನ್ಯೂಸ್ ಅದು. ಅದನ್ನು ಯಾವ ಥರ ಪ್ರೆಸೆಂಟೇಷನ್ ಮಾಡ್ತಾರೆ, ಯಾವ ಥರ ಜನಗಳಿಗೆ ತಿಳಿಸ್ತಾರೆ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಅದನ್ನು ನಾವು ಕಾಪಿ ಅಂತ ಹೇಳೋಂಗಿಲ್ಲ. ಓಕೆನಾ? ಈಗ ಯಾವುದೋ ಒಂದು ಸಿನಿಮಾ ಬಂತು, ಎಲ್ರಿಗೂ ಕೂಡ ರಿವ್ಯೂ ಮಾಡೋ ಹಕ್ಕಿದೆ ಅಲ್ವಾ? ಅವರವರು ಸ್ಟೈಲಲ್ಲಿ ಅವರು ರಿವ್ಯೂ ಮಾಡ್ತಾರೆ. ಈಗ ಯಾವುದೋ ಒಂದು ಯೂಟ್ಯೂಬಲ್ಲಿ ಅಪ್ಡೇಟ್ ಬಂತು, ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಈ ಥರ ಅಪ್ಡೇಟ್ ಬಂದಿದೆ ಅಂದ್ಬಿಟ್ಟು ಅವರ ಭಾಷೆಯಲ್ಲಿ ಅವರ ವೇ ಆಫ್ ಟಾಕಿಂಗ್ ಸ್ಟೈಲಲ್ಲಿ ತಿಳಿಸ್ಕೊಡ್ತಾರೆ. ಅದನ್ನು ಹೆಂಗೆ ಕಾಪಿ ಅಂತ ಹೇಳ್ತೀರಾ? ಸೊ ಅದನ್ನು ನೀವು ಕಾಪಿ ಅಂತ ಹೇಳೋದಿದ್ರೆ ನಾನು ಹೇಳ್ತೀನಿ ಕೇಳಿ. ಇವಾಗ ಯಾರೋ ನೀವು ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ಟೀಚರ್ಸ್ಗಳಿಂದ ಪಾಠ ಕಲಿತಾ ಇರ್ತೀರಾ, ಅವರು ಪಾಠ ಮಾಡ್ತಾ ಇರ್ತಾರೆ, ನೀವು ಕಲ್ತ್ಕೊಳ್ತಾ ಇರ್ತೀರಾ. ಅದನ್ನು ಕಲ್ತ್ಕೊಂಡು ಮುಂದೊಂದು ದಿನ ನೀವೇ ಟೀಚರ್ ಆಗ್ತೀರಾ ಅಂತ ಅಂದ್ಕೊಳ್ಳಿ. ಅವಾಗ ಟೀಚರ್ ಆದಾಗ ನೀವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗುತ್ತಾ? ಅವರಿಂದ ನಾವು ನೋಡಿ ಕಾಪಿ ಮಾಡಿಕೊಂಡು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಜಸ್ಟ್ ನಿಮ್ಮ ಟೀಚರ್ಸ್ ಹತ್ರ ನೀವು ವಿಷಯಗಳನ್ನ ತಿಳ್ಕೊಂಡಿರ್ತೀರ, ಅವ್ರು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದರಲ್ಲಿ ನೀವು ಒಂದಷ್ಟು ವಿಷಯಗಳನ್ನ ನೀವು ನೀಟಾಗಿ ಥಿಂಕ್ ಮಾಡಿ, ಓ ಈ ಥರ ಇದೆ ಸಿಚುವೇಶನ್ ಅಂತ ಅಂದ್ಕೊಂಡು ಎಲ್ಲ ನೀವು ತಿಳ್ಕೊಂಡು ಆಮೇಲೆ ನೀವು ಟೀಚರ್ ಆಗ್ತೀರ ಹೊರತು ನೀವು ಅದನ್ನು ಕಾಪಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಯಾವುದೇ ಒಂದು ಯೂಟ್ಯೂಬರ್ ಆದರೂ ಅಷ್ಟೇ, ಯಾವುದೋ ಒಂದು ಯೂಟ್ಯೂಬರ್ ಏನೋ ಒಂದು ಅಪ್ಡೇಟ್ ಬಂತು ವೀಡಿಯೋ ಮಾಡ್ತಾರೆ ಅಂತಂದರೆ ಆ ಒಂದು ವೀಡಿಯೋ ಮಾಡಿ ನೋಡಿರೋರು ವ್ಯೂವರ್ಸ್ಗಳೇನಿರ್ತಾರೆ ಅದನ್ನು ನೋಡಿ ಇಷ್ಟಪಡ್ತಾರೆ. ಓಕೆ, ಈ ಥರ ಒಂದು ಹೊಸ ಅಪ್ಡೇಟ್ ಬಂದಿದೆ, ವಾಟ್ಸಪ್ಪು ತ್ರಿಬಲ್ ಟಿಕ್ಕು, ಸುಳ್ಳಂತೆ, ಇದು ಫೇಕ್ ನ್ಯೂಸ್ ಅಂತೆ ಅಂತ ಯಾರೋ ಒಂದು ವೀಡಿಯೋ ಮಾಡಿದ್ರೆ ಅದು ನೋಡ್ತಾರೆ, ಓ ಫೇಕ್ ನ್ಯೂಸ್ ಅಂತ ಅಂದ್ಬಿಟ್ಟು ಅವರು ಯೂಟ್ಯೂಬರ್ ವೀಡಿಯೋ ಮಾಡ್ತಾರೆ. ಅದನ್ನು ನೀವು ಕಾಪಿ ಅಂತ ಹೇಳ್ತೀರಾ? ಹೇಳೋಂಗಿಲ್ಲ. ಈಗ ಹಂಗೆ ಬಂದರೆ ನಾನು ಈ ಕಡೆ ತಲೆ ಬಾಚಿದ್ದೀನಿ, ರಾಕಿಂಗ್ ಸ್ಟಾರ್ ಯಶ್ ಅವರು ಇತ್ತಗೆ ತಲೆ ಬಾಚವ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರು ನೋಡ್ಬಿಟ್ಟು ಕಾಪಿ ಮಾಡ್ಬಿಟ್ಟ ಅಂತ ಹೇಳ್ತೀರಾ? ಇಲ್ಲ, ಎಲ್ಲರೂ ಕೂಡ ತಲೆ ಬಾತ್ತಾರೆ, ಒಬ್ರು ಈ ಕಡೆ ಬರ್ತಾರೆ, ಒಬ್ರು ಹತ್ತಕ್ಕೆ ಬರ್ತಾರೆ. ಸೊ ಹಂಗಾರೆ ಅದು ಕೂಡ ಕಾಪಿನೇ ಅಂತ ಹೇಳ್ತೀನಿ ನಾನು. ಕಾಪಿ ಅಂತಂದ್ರೆ ಅದಲ್ಲ. ಈಗ ಒಂದು 4 ನಿಮಿಷ ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, 4 ನಿಮಿಷ ನಾನು ಹಿಂಗೆ ನಿಂತ್ಕೊಂಡು ಮಾತಾಡಿದ್ದೀನಿ, ಮಧ್ಯದಲ್ಲೆಲ್ಲೋ ಅಂತ ಕೆಂಬಿಟ್ಟೆ, ಆಮೇಲೆ ಹಿಂಗೆ ತಲೆ ಕೆರ್ಕೊಬಿಟ್ಟೆ, 4 ನಿಮಿಷದಲ್ಲಿ ಇತ್ತಕ್ಕೆ ತಿರುಗ್ಬಿಟ್ಟೆ, ಫೋನ್ ಬಂದ್ಬಿಡ್ತು, ಹಿಂಗೇನು ಆಗೋಯ್ತು, ಸ್ಟಾಪ್ ಮಾಡಿಬಿಟ್ಟೆ, ಇವೆಲ್ಲ ಮಾಡಿದರೆ ಅವರು ಎದುರುಗಡೆ ಇರೋ ಕ್ರಿಯೇಟರು ಕೂಡ ಸೇಮ್ ಹಂಗೇನೆ ನಾನು ಮಾಡಿದಂಥ ಟೈಮಲ್ಲಿ ಅವರು ಹಿಂಗೆ ತಲೆ ಕೆರ್ಕೊಬಿಟ್ರೆ, ಇತ್ತಕ್ಕೆ ತಿರುಗ್ಬಿಟ್ರೆ, ಸೊ ಹಂಗೆ ಮಾಡಿದ್ರೆ ಅದು ಕಾಪಿ ಅಂತ ಹೇಳಬೇಕು ಹೊರತು ನೀವು ಸುಮ್ಮನೆ ಏನೋ ಆ ಕಾನ್ಸೆಪ್ಟನ್ನೇ ನೀವು ಕಾಪಿ ಅಂತ ಹೇಳೋಂಗಿಲ್ಲ. ಓಕೆ, ನಾನು ಒಂದು ಹೇಳ್ಬಿಡ್ತೀನಿ, ಕ್ಲಾರಿಫಿಕೇಷನ್ ಕೊಡ್ತೀನಿ ಕೇಳಿ. ಯಾರು ಕೂಡ ಆ ಥರ ಕೆಲಸ ಮಾಡೋಕ್ಕೂ ಹೋಗಲ್ಲ. ಈಗ ನಾನು ಹೇಳ್ದಂಗೆ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ ವಿಡಿಯೋದಲ್ಲಿ. ಈಗ ಯಾರೋ ಒಂದು ಹಿಂದಿ ಯೂಟ್ಯೂಬರು ಏನೋ ಯೂಟ್ಯೂಬಲ್ಲಿ ಅಪ್ಡೇಟ್ ಬಂತು ಹಿಂಗೆ ಹೇಳಿದ್ರು ಅಂತಂದರೆ ಹಂಗೆ ಏಕದಮ್ ಹೇಳೋಕ್ಕಾಗುತ್ತಾ? ಅವ್ರು ಮಾತಾಡೋದಂಗೆ ಚಾನ್ಸ್ ಇಲ್ಲ. ಅದರಲ್ಲಿ ಮೇಯ್ನ್ ವಿಷಯ ಏನಿರ್ತದೆ ಅದನ್ನು ಅರ್ಥ ಮಾಡ್ಕೊಂಡು ವೀಡಿಯೋ ಮಾಡ್ತಾರೆ ಹೊರತು ಯಾವತ್ತೂ ಕೂಡ ಫುಲ್ ವೀಡಿಯೋನ ಕಾಪಿ ಮಾಡಲ್ಲ. ಸೊ ಇದೊಂದು ನಾವು ಒಂದಷ್ಟು ಜನ ತಿಳ್ಕೊಬೇಕು. ಆಮೇಲೆ ಯೂಟ್ಯೂಬಲ್ಲಿ ಏನೂ ರೂಲ್ಸ್ ಇಲ್ಲ. ಈಗಲೂ ಹೇಳ್ತೀನಿ ಕೇಳಿ, ನನ್ನ ವೀಡಿಯೋನ ನಾನು ಮಾಡ್ದಂಗೆ ಮಾಡಿ, ನನಗೇನು ಬೇಜಾರಿಲ್ಲ, ಏನೋ ವಿಷಯ ತಿಳ್ಕೊಂಡು ಮಾಡಿದ್ರೆ ಅಂತ ಖುಷಿ ಪಡ್ತೀನಿ. ಯಾಕೆ ಅಂತಂದರೆ ಯೂಟ್ಯೂಬಲ್ಲೂ ಕೂಡ ರೂಲ್ಸ್ ಇಲ್ಲ, ನೀವು ಕಾಪಿ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಒಂದು ಹೇಳ್ತೀನಿ, ಎಲ್ಲ ವಿಷಯಗಳು ಕೂಡ ನಾವು ನೋಡೇ ಕಲ್ತ್ಕೊಳ್ಳೋದು. ಎಷ್ಟು ಎಕ್ಸಾಂಪಲ್ ಕೊಟ್ಟೆ. ಈಗ ಕಟಿಂಗ್ ಉದ್ದ ಬೆಳ್ಕೊಬಿಡ್ತು, ಕಟಿಂಗ್ ಮಾಡಿಸ್ತೀರಾ, ಅದು ಕಾಪಿ ಅಂತ ಹೇಳ್ತೀರಾ? ಒಬ್ಬ ಯಾರೋ ಕಟಿಂಗ್ ಶಾಪ್ ಓಪನ್ ಮಾಡ್ಕೊಂಡವನೆ ಕೂದಲು ಕಟ್ ಮಾಡೋಕ್ಕೆ, ಇನ್ನೊಬ್ಬ ಓಪನ್ ಮಾಡ್ಕೊಂಡು ಅದು ಕಾಪಿ ಅಂತ ಹೇಳ್ತೀರಾ? ಸಿಂಪಲ್ ವಿಷಯಗಳನ್ನ ಜನಕ್ಕೆ ತಿಳಿಸ್ಕೊಡಿ ಅಷ್ಟೇ. ನಿಮ್ಮ ವೇ ಆಫ್ ಟಾಕಿಂಗ್ ಸ್ಟೈಲಲ್ಲಿ ಜನಗಳಿಗೆ ಯಾವ ಥರ ನೀವು ಅರ್ಥ ಮಾಡಿಸ್ಬೋದು ಆ ಕೆಲಸ ಮಾಡಿ. ಅದನ್ನು ಬಿಟ್ಬಿಟ್ಟು ನೀವು ಅದನ್ನು ಕಾಪಿ ಇದನ್ನು ಕಾಪಿ ಅನ್ನೋರು ಮಾಡಿ. ಕಾಪಿ ಅನ್ನೋರು ನೀವು ಕೂಡ ಮಾಡಿ, ಆಯಿತು. ನೀವು ವೀಡಿಯೋ ಮಾಡಿ, ಈಗ ನಾನು ಮಾಡಿದ್ನೇ ವೀಡಿಯೋ ಮಾಡ್ರಪ್ಪ, ಆಯಿತು. ನಾನು ಮಾಡಿದ್ನೇ ವೀಡಿಯೋ ಮಾಡಿ, ಕ್ಲಿಕ್ ಆಗುತ್ತಾ? ನಿಮ್ಗೆ ಒಳ್ಳೆ ಅರ್ಥ ಮಾಡಿಸುವಂಥ ಒಂದು ತಾಕತ್ತಿದೆ ಅಂತಾರೆ, ಕ್ಲಿಕ್ ಆಗೇ ಆಗುತ್ತೆ ಅಷ್ಟೇ. ಇಷ್ಟೇ ಇಲ್ಲಿ ಜೀವನ. ಎಲ್ಲ ಕೂಡ ಕಾಪಿನೇ, ಎಲ್ಲ ಕೂಡ ಯಾವುದು ಒರಿಜಿನಲ್ ಅಲ್ಲ. ಎಲ್ಲ ನಡ್ಕೊಂಡು ಬಂದಿದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಹೊರತು ಇಲ್ಲಿ ಯಾರು ಏನೋ ಯೂನಿಕ್ ಅಲ್ಲ ಅಥವಾ ಏನೋ ಡಿಫ್ರೆಂಟ್ ಅಲ್ಲ. ಸೊ ಇದೊಂದು ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇವಾಗಲೂ ಕೂಡ ಯೂಟ್ಯೂಬಲ್ಲಿ ಏನೋ ವೀಡಿಯೋ ಮಾಡೋಕ್ಕೆ ಕಾನ್ಸೆಪ್ಟ್ ಸಿಗ್ತಿಲ್ಲ ಅಂತಾರೆ, ತಗೊಂಡು ಮಾಡಿ. ನಂದೇ ಕಾನ್ಸೆಪ್ಟ್ಗಳು ಸಿಗ್ತವೆ. ನಾನು 700 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಮಾಡಿ, ತಪ್ಪೇನಿಲ್ಲ. ನಾನು ಯಾವತ್ತೂ ಕೂಡ ಕಾಪಿ ಅಂತ ಹೇಳಲ್ಲ. ಜಸ್ಟ್ ವಿಷಯಗಳನ್ನ ತಿಳಿಸ್ಕೊಡಿ ಅಷ್ಟೇ. ಜನಗಳಿಗೆ ಒಂದು ಒಳ್ಳೆ ಮಾಹಿತಿನ ಕೊಡಿ, ಒಂದು ಒಳ್ಳೆ ಹೆಸರು ಮಾಡಿ, ಇಷ್ಟೇ. ಸಿಂಪಲಾಗಿ ಹೇಳ್ತಾ ವೀಡಿಯೋ ಮುಗಿಸ್ತೀನಿ. ಐ ಥಿಂಕ್ ವೀಡಿಯೋ ಕಂಟೆಂಟ್ ಏನೋ ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್.
ವಂದೇ ಮಾತರಂ.